ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ರವೆ ರೊಟ್ಟಿ ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಈಗ ರವೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಅದು ಚಿಟ್ಟಪಟ್ಟ ಹಾಕಬೇಕಾದ್ರೆ ಅದು. ಈಗ ಅದಕ್ಕೆ ಹಸಿಮೆಣಸಿನಕಾಯಿ 2 ಸಣ್ಣ ಕಟ್ ಮಾಡಿರೋಂಥ ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕದು, ಆದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ಈರುಳ್ಳಿನ ಒಂದು ಕ್ಲೋಸ್ ಮಾಡಿ 1-2 ನಿಮಿಷ ಹೀಗೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡೋಣ. ಬೇಗ ಅದು ಸಾಫ್ಟ್ ಆಗುತ್ತೆ. ಈಗ 1-2 ನಿಮಿಷ ಆಗಿದೆ ಈರುಳ್ಳಿ ಫ್ರೈ ಇಟ್ಟು, ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾನು ನೀರನ್ನ ಸೇರಿಸ್ಕೊಳ್ತೀನಿ. ಸೊ 1 ಕಪ್ ರವೆಗೆ 1 ಕಪ್ಪಿನಷ್ಟು ನೀರು. ಈಗ ರುಚಿಗೆ ತಕ್ಕನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕುದಿ ಬರಬೇಕೀಗ. ಈಗ ನೋಡಿ, ಇಲ್ಲಿ ನೀರು ಕುದೀತಾ ಇದೆ. ಈ ಹಂತದಲ್ಲಿ ನಾನು 1-2 ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ. ಕುದೀತಿದೆಯಲ್ಲ, ಗ್ಯಾಸ್ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಈಗ ರವೆ ಹಾಕ್ಕೊಳ್ಳೋಣ. ಫ್ಲೇಮ್ ಕಮ್ಮಿ ಇರಲಿ, ರವೆ ಸೇರಿಸ್ಕೊಳ್ಳೋಣ. ಮಾಮೂಲು ಉಪ್ಪಿಟ್ಟು ಹಾಕ್ಕೊಳ್ಳಿ. ಉಪ್ಪಿಟ್ಟು ಮಾಡ್ಬೇಕಾದ್ರೆ ತಿರುಗ್ತಿಲ್ಲ, ಆ ರೀತಿ ನೀಟಾಗಿ ನೀರು ಜೊತೆ ಇದು ರವೆ ಹೊಂದ್ಕೋಬೇಕು. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಯ್ತು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದೆಲ್ಲ ಹೊಂದ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಹೀಗೆ ಇಡೋಣ. ಸೊ ಆ ಬಿಸಿಗೆ ಸ್ವಲ್ಪ ಅದು ನೀಟಾಗಿ ರವೆ ಎಲ್ಲ ಬೆಂದ್ಕೊಳ್ಳುತ್ತೆ. ಸೊ ಹೀಗೆ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹೀಗೆ ಇಡ್ತೀವಿ. ಈಗ 10-15 ನಿಮಿಷ ಆದಮೇಲೆ ಸ್ವಲ್ಪ ಬಿಸಿ ಇರುತ್ತೆ. ಸೊ ನೀಟಾಗೆಲ್ಲ ಒಂದ್ಸಲ ಈ ರೀತಿ ಕೈಯಲ್ಲಿ ಅದೇ ಇದರಲ್ಲಿ ಆಗಲ್ಲ, ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳಿ. ನೋಡಿ, ಈಗ ಈ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು. ಈಗ ನೀವು ಮಾಮೂಲಿ ಈಗ ಒಂದೊಂದು ಉಂಡೆಗಳು ಮಾಡ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಉಂಡೆಗಳನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಕೊಳ್ಳೋದಕ್ಕೆ. ಈಗ ತಟ್ಕೊಳ್ಳೋಣ. ಇಲ್ಲಿ ಒಂದು ಪಾರ್ಚ್ಮೆಂಟ್ ಪೇಪರ್ ತೊಗೊಂಡಿದ್ದೀನಿ, ಅಥವಾ ನೀವು ಆಯಿಲ್ ಕವರು ಅಥವಾ ಪ್ಲಾಸ್ಟಿಕ್ ಶೀಟ್ ಯಾವುದಾದ್ರೂ ತೊಗೊಳ್ಬೋದು. ಸ್ವಲ್ಪ ಈ ರೀತಿ ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ಕೊಳ್ಳೋಣ. ಸೊ ರೊಟ್ಟಿ ಥರ ತಟ್ಕೊಂಡು ಹೋಗೋಣ. ಸ್ವಲ್ಪ ಲಟ್ಟಣಿಗೆ ಬೇಕಾದರೂ ಸ್ವಲ್ಪ ಲಟ್ಟಣಿಗೆ ಮಿಕ್ಸ್ ಮಾಡಿ ಚಪಾತಿ ಥರ ಮಾಡಿಸ್ಕೊಳ್ಬೋದು. ಸೊ ಅಂಚಲೆಲ್ಲ ಸ್ವಲ್ಪ ಈ ರೀತಿ ಇದು ಮಾಡ್ಕೊಳ್ಳಿ ಅದು ಕೈಯಲ್ಲಿ. ಈಗ ನೋಡಿ, ಈ ರೀತಿ ಈ ಎಡ್ಜಸ್ ಎಲ್ಲ ನೀಟಾಗಿ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಕೈಯಲ್ಲಿ ಬೇಕಾದ್ರೂ ತಟ್ಕೊಳ್ಬೋದು ಅಥವಾ ಲಟ್ಟಣಿಗಳು ಬೇಕಾದ್ರೂ ನಿಧಾನಕ್ಕೆ ಲಟ್ಸ್ಕೊಳ್ಬೋದು. ಈಗ ಇದು ರೆಡಿ ಇದೆ. ನಾನು ಇಲ್ಲಿ ಒಂದು ತವಾನ ಬಿಸಿಯಾಗಿ ಇಟ್ಟಿದ್ದೆ, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಸೊ ನಾನೇನು ಪಾರ್ಚ್ಮೆಂಟ್ ಪೇಪರಲ್ಲಿ ರೊಟ್ಟಿ ಲಟ್ಸ್ಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ನಾನು ಈ ರೀತಿ ಈ ಥರ ನಿಧಾನ ಪ್ರೆಸ್ ಮಾಡಿ ನಿಧಾನಕ್ಕೆ ತಕ್ಕೊಂಡು ನೀಟಾಗಿ ಬಂದುಬಿಡೋದು. ಬಾಳೆ ಎಲೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆನೂ ಕೆಂಪಾಗೋರು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ತೇನೆ. ಈಗ ಒಂದು ಕಡೆ ಆಗಿರುತ್ತಿದ್ದು ಪುನಃ ಇನ್ನೊಂದು ಕಡೆ ನೋಡಿ ನೀಟಾಗಿ ಆಗಿದೆ. ಇದು ಇನ್ನೊಂದು ಕಡೆನೂ ಕೆಂಪಾಗೋವರೆಗೂ ಬೇಯಿಸ್ಕೊಳ್ತೀನಿ, ಚೆನ್ನಾಗಿ ಬೇಯೋರು. ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಸೊ ಈ ರೀತಿ ನೋಡಿ ಚೆನ್ನಾಗಿ ಬೆಂದಿದೆ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ತೀನಿ. ಈಗ ಬಿಸಿ ಬಿಸಿಯಾದಂಥ ರವೆ ರೊಟ್ಟಿ ಚಟ್ನಿ ಹಾಗೆ ಬೆಣ್ಣೆ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಇವನ್ ನಾವು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಎಲ್ಲ ಹಾಕಿ ಕೊಡ್ಬೋದು. ಇದು ತಿಂತಾರೆ, ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ.
ಸೊ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.